ಟಾಕ್ಸಿಕ್ ಹವಾ ಬಾಲಿವುಡ್ಗೆ ಭಯ. ಟಾಕ್ಸಿಕ್ ಟೀಸರ್ ರಿಲೀಸ್ ಆದ್ಮೇಲೆ ಬಾಲಿವುಡ್ ಅವರು ಚಡ್ಡೆ ಒದ್ದೆ ಮಾಡ್ಕೊಂಡಿದ್ದಾರೆ. ಹೌದಾ, ಅಂಥದ್ದು ಏನಾಯ್ತು ಬಾಲಿವುಡ್ಗೆ? ಒನ್ ಟೈಮ್ ಅಲ್ಲಿ ಬಾಲಿವುಡ್ ಅವರು ಸೌತ್ ಮೂವೀಸ್ಗಳನ್ನ ಕೇರೆ ಮಾಡ್ತಿರಲಿಲ್ಲ. ಆದರೆ ಈಗೇನಾಯ್ತು, ಇದ್ದಕ್ಕಿದ್ದಂಗೆ ಭಯ ಬೀಳ್ತಿದ್ದಾರೆ. ಎಲ್ಲರಿಗೂ ಒಂದಲ್ಲ ಒಂದು ದಿವಸ ಟೈಮ್ ಬರುತ್ತಂತಾರಲ್ಲ, ಆದರೆ ಸೌತ್ ಮೂವೀಸ್ಗಳಿಗೆ ಇವಾಗ ಟೈಮ್ ಬಂದಿದೆ. ತೆಲುಗು ಅವರಾಗಲಿ, ಕನ್ನಡದವರಾಗಲಿ, ಬೆಂಗಾಲಿ ಆಗಲಿ, ತಮಿಳವರಾಗಲಿ ಇತ್ತೀಚೆಗೆ ಸೂಪರ್ ಆಗಿ ಮೂವೀಸ್ ತೆಗಿತಿದ್ದಾರೆ. ಎಕ್ಸಾಂಪಲ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ತಗೊಳ್ಳಿ. ಒನ್ ಟೈಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬಾಲಿವುಡ್ ಅವರು ಕೇರೆ ಮಾಡ್ತಿರ್ಲಿಲ್ಲ. ಆದರೆ ಯಾವಾಗ KGF ಥರ ಮೂವೀಸ್ ಬಂದವು ಆಗಿಂದ ಎಲ್ಲರೂ ನಮ್ಮ ಕಡೆ ನೋಡ್ತಿದ್ದಾರೆ. ನಮ್ಮ ಕನ್ನಡದಲ್ಲಿ ಫಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಅಂದರೆ KGF ಅನ್ಕೊಂಡಿದ್ದ ರೀತಿಯಲ್ಲೇ ಕಲೆಕ್ಷನ್ ಮಾಡಲಿಲ್ಲ. ಆದರೆ ಪಾರ್ಟ್ 2 ಮಾತ್ರ ಆ ಥರ ಅಲ್ಲ. ಬರೀ 100 ಕೋಟಿ ಬಡ್ಜೆಟ್ ಇಟ್ಟು 1200 ಕೋಟಿ ಹೊಡೆದಿರೋ ಮೊದಲನೇ ಸಿನಿಮಾ. ನಮ್ಮ ಸೌತಲ್ಲಿ 1000 ಕ್ರೋರ್ ಹೊಡೆದಿರೋ ಸಿನಿಮಾಗಳು ಅದಕ್ಕಿಂತ ಮುಂಚೆ ಬರೀ 2 ಇದ್ವು. ಒಂದು ಬಾಹುಬಲಿ 2 ಆ್ಯಂಡ್ ಒಂದು RRR. ಅದಾದಮೇಲೆ ನಮ್ಮ KGF 2. ನಮ್ಗೆ ಇನ್ನೂ ಸ್ಪೆಷಲ್ ಏನಂದ್ರೆ, ನಮ್ಮ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಮೂವಿ 1000 ಕ್ರೋರ್ ಹೊಡೆದಿರೋದು. ಇದು ತುಂಬಾ ಹೆಮ್ಮೆ ಪಡುವಂಥ ವಿಷಯ. ಮೇನ್ ಪಾಯಿಂಟ್ ಏನಂದ್ರೆ, ಮೊನ್ನೆ ಯಶ್ ಅವ್ರ ಬರ್ತ್ಡೇಗೆ ಒಂದು ಟಾಕ್ಸಿಕ್ ಇಂದ ಟೀಸರ್ ರಿಲೀಸ್ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಟೀಸರ್ ಬಿಡ್ತಾರಂತ. ನಿಜ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಟೀಸರ್ ಬಿಡ್ಬೇಕಂದ್ರೆ ಫಿಲ್ಮ್ ಮೇಕರ್ಸ್ಗೆ ಒಂದು ಗಟ್ಸ್ ಇರಬೇಕು, ಇಲ್ಲ ಅಂದ್ರೆ ಯಶ್ ಅವ್ರ ಮೇಲೆ ನಂಬಿಕೆ ಇರಬೇಕು. ಅಂಡ್ ಟೀಸರ್ ಅಲ್ಲಿ ಯಶ್ ಅವ್ರು ಮಾತ್ರ ಪ್ರೇಕ್ಷಕರೆಲ್ಲ ಅವ್ರನ್ನ ಯಾವ ರೀತಿ ನೋಡಕ್ಕೆ ಬಯಸ್ತಾ ಇದ್ರು ಅದೇ ರೀತಿ ಅವ್ರ ಆಟಿಟ್ಯೂಡ್ ನ ಅಂಡ್ ಬಾಡಿ ಸ್ಟೈಲ್ ನ ಮೇಂಟೈನ್ ಮಾಡಿಸಿದ್ದಾರೆ. ಇನ್ನು ಲುಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಇಂಟರ್ನ್ಯಾಷನಲ್, ನೋಡಕ್ಕೆ ಸೇಮ್ ಹಾಲಿವುಡ್ ತರ, ನೋಡಕ್ಕೆ ಸೇಮ್ ಒಬ್ಬ ಕೌಬಾಯ್ ತರ ಕಾಣ್ತಿದ್ದಾರೆ. ಬಾಲಿವುಡ್ ನ ಆಳಾಡ್ಸೋಕೆ ಬೇರೆ ಯಾರನ್ನ ಕರ್ಕೊಂಡ್ ಬರ್ಬೇಕಾಗಿಲ್ಲ. ನಮ್ಮ ಕನ್ನಡದಿಂದ ಟಾಕ್ಸಿಕ್ ಸೈಡ್ ಲುಕ್ಸ್ ಮಾತ್ರ ಸಾಕು. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಿಮ್ ಕಿವಿಗೆ ಕೇಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಟಾಕ್ಸಿಕ್ ಒಂದು ಫೀಮೇಲ್ ಪವರ್ಫುಲ್ ಮೂವಿ. ಈ ಫಿಲಿಮ್ ಅಲ್ಲಿ ಬಂದ್ಬಿಟ್ಟು ಒಬ್ರಲ್ಲ, ಇಬ್ರಲ್ಲ, ಮೂವರಲ್ಲ, 10 ರಿಂದ 15 ಫೀಮೇಲ್ಸ್ ಹೀರೋಯಿನ್ಸ್ ಅನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಅಂಡ್ ಟಾಕ್ಸಿಕ್ ರೂಮರ್ಸ್ ಏನಂದ್ರೆ, ಕೆಲವರು ಇರ್ತಾರೆ ಟಾಕ್ಸಿಕ್ ಒಂದು ಸೆಕ್ಸುವಲ್ ಫಿಲಿಮ್ ಅಂತ ಟ್ರೋಲ್ ಮಾಡಿ ಕೂಲ್ ಅನ್ಕೋಬೇಡಿ. ಯಾಕಂದ್ರೆ ನಮ್ಮ ಇಂಡಿಯನ್ಸ್ ಡಿಮ್ಯಾಂಡ್ ಏನಂದ್ರೆ, ನಾವ್ಯಾಕೆ ಹಾಲಿವುಡ್ ತರ ಮೂವೀಸ್ ಮಾಡೋಕ್ಕಾಗ್ತಿಲ್ಲ ಅಂತ. ಆದ್ರೆ ಇವಾಗ ನಮ್ಮ ಕನ್ನಡದಲ್ಲಿ ಹಾಲಿವುಡ್ ತರ ಒಂದು ಮೂವಿ ತೆಗೆದಿದ್ರೆ, ಆದ್ರೆ ಇವಾಗ ಕೆಲವೊಬ್ಬರಿಗೆ ಸಂಸ್ಕಾರ ಈ ಟೀಸರ್ ನೋಡಿದ್ಮೇಲೆ ನೆನಪು ಬರ್ತಿದೆ. ಅದು ಎಂತವ್ರಿಗೆ ನೆನಪು ಬರ್ತಿದೆ ಅಂದ್ರೆ, ಸಂಸ್ಕಾರ ಅಂದ್ರೆ ಏನಂತ ಅವ್ರಿಗೆ ಗೊತ್ತಿರಲ್ಲ. ಈ ಟೀಸರ್ ರಿಲೀಸ್ ಆದಾಗಿಂದ ಅವರಿಗೆ ಸಂಸ್ಕಾರ ನೆನಪು ಬಂದಿದೆ. ಇದು ಹೆಂಗಾಯ್ತು ಅಂದ್ರೆ, ಹಾವು ಸಾಯ್ಬೇಕು ಕೋಲ್ ಮುರಿಬಾರ್ದು ಅಂತ ಒಂದು ಗಾದೆ ಇದೆ, ಅದೇ ತರ ಆಯ್ತು ನೋಡಿ ಸೇಮ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ. ಇನ್ನು ಟಾಕ್ಸಿಕ್ ಮೂವಿಯಲ್ಲಿ 15 ಹೀರೋಯಿನ್ಸ್ ಗಳನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಫಿಲಿಮ್ ಅಲ್ಲಿ ಇರೋ 15 ಹೀರೋಯಿನ್ಸ್ ಗಳನ್ನ ಬರೀ ಚಿಕ್ಕ ಬಟ್ಟೆ ಹಾಕೊಂಡು ಗ್ಲಾಮರ್ ತೋರ್ಸಕ್ಕೆ ಯೂಸ್ ಮಾಡ್ತಾರಂತ ಅನ್ಕೋಬೇಡಿ. ಅದನ್ನು ಇರುತ್ತೆ, ಬಟ್ ಅದ್ರ ಜೊತೆಗೆ ಬೇರೆ ಟ್ವಿಸ್ಟೂ ಇರುತ್ತೆ. ಮೇನ್ ಪಾಯಿಂಟ್ ಏನಂದ್ರೆ, ಫಿಲಿಮ್ ಅಲ್ಲಿರೋ 15 ಹೀರೋಯಿನ್ಸ್ ಹೀರೋಗೆ ಎನಿಮೀಸ್ ಅಂತ. ನಿಜ ಹೇಳ್ಬೇಕಂದ್ರೆ ಈ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮಾರ್ಕೋ ಇಂಡಿಯಾ ಸಿನಿಮಾದಲ್ಲಿ ಮೋಸ್ಟ್ ವೈಲೆಂಟೆಡ್ ಸಿನಿಮಾ. ಆ ಸಿನಿಮಾ ರೆಕಾರ್ಡ್ ಹಿಸ್ಟ್ರಿನ ಬ್ರೇಕ್ ಮಾಡ್ತಾರೆ. ಎಲ್ಲ ಲೈನ್ಸ್ ಅಂಡ್ ಬೌಂಡ್ರಿಗಳನ್ನ ಕ್ರಾಸ್ ಮಾಡಿ ಇಟ್ಬಿಡ್ತೀವಿ ಮೂವಿ. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಈ ಫಿಲಿಂ ಡೈರೆಕ್ಟರ್ ಬಂದು ಫೀಮೇಲ್ ಆಗಿರೋದ್ರಿಂದ ಫಿಲಿಂ ಬಂದ್ಬಿಟ್ಟು ಸೆಕ್ಸುವಲ್ ಕಂಟೆಂಟ್ ಅಂಡ್ ವಾಲ್ಗರ್ ಕ್ರಿಂಜ್ ಜಾಸ್ತಿ ಇರಲ್ಲ. ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ, ಇಂಟೆಲಿಜೆಂಟ್ ಅಂಡ್ ಸ್ಟೈಲಿಶ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಸಿಂಪಲ್ ಆಗಿ ನೀವೊಂದು ತಿಳ್ಕೊಂಬೇಡಿ, ಬರೀ ಬಾಡಿ ಬೆಳೆಸಿದ್ರೆ ಸಾಲಲ್ಲ, ಬಾಡಿ ಜೊತೆಗೆ ಬುದ್ಧಿ ಬೆಳೆಸ್ಕೊಂಡು ಸ್ವಲ್ಪ ಮೆಚುರಿಟಿ ಇರೋರು ಈ ಮೂವಿನ ನೋಡಿ ಅರ್ಥ ಮಾಡ್ಕೋತಾರೆ. ಇನ್ನು ಉಳಿದರೆಲ್ಲ ಮೂವಿನ ಕಾಂಟ್ರವರ್ಸಿ ಮಾಡ್ಕೊಂತ ತಿಕ್ಕಟ್ ಬೆಂಕಿ ಇಟ್ಕೋತಾರೆ. ಇನ್ನು ಉಳಿದಿರೋ ಒಂದು ಪ್ರಾಬ್ಲಮ್ ಏನಂದ್ರೆ, ಈ ಮೂವಿ ಸೆನ್ಸರ್ ಬೋರ್ಡ್ ಇಂದ ಹೆಂಗ್ ತಪ್ಪಿಸ್ಕೋತಂತ. ಆಕ್ಷನ್, ಬ್ಲಡ್ ಅಂಡ್ ವೈಲೆನ್ಸ್ ಅಂತ ತಪ್ಪಿಸ್ಕೊಂಡ್ರು ಸೆಕ್ಸುವಲ್ ಕಂಟೆಂಟ್ ಅಂತ ಬಂದ್ರೆ ಕತ್ತರಿಸಬೇಕಾಗುತ್ತೆ ಮೂವಿನ. ಅಂಡ್ ಈ ಮೂವಿಯಲ್ಲಿ ಯಶ್ ಅವ್ರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಗ್ಯಾಂಗ್ಸ್ಟರ್. 80 ವರ್ಷಗಳ ಹಿಂದೆ 90s 40s ಅಲ್ಲಿ ಒಂದು ಪಬ್ ರನ್ ಮಾಡ್ತಿರ್ತಾರೆ. ಅಂಡ್ ಒಳಗಡೆ ಕ್ಯಾಶಿಯೋನು ಆಡ್ತಿರ್ತಾರೆ. ನೀವು ಟೀಸರ್ ಒಳಗಡೆ ನೋಡಿರ್ತಾರ, ಅದರಲ್ಲಿ ಎಲ್ಲಾ ತರಹದ ನಶೆಗಳನ್ನು ಮಾಡಿ ಅಳ್ಳಾಡ್ತಿರ್ತಾರೆ. ಅದಕ್ಕೆ ಎಲ್ಲಾ ರೀತಿಯಿಂದ ಆಲೋಚನೆ ಮಾಡಿ ಫಿಲಿಂ ಹೆಸರನ್ನ ಟಾಕ್ಸಿಕ್ ಅಂತ ಇಟ್ಟಿದ್ದಾರೆ. ಅಂಡ್ ಈ ಮೂವಿಯಲ್ಲಿ ನಯನತಾರಾ ಅವ್ರದ್ದು ರೋಲ್ ಮಾತ್ರ ಬಹಳ ಇಂಪಾರ್ಟೆಂಟ್ ಇದೆ. ಮೂವಿಯಲ್ಲಿ ಯಶ್ ಅವರ ಅಕ್ಕ ಆಗಿ ನಟಿಸಿದಾರಂತೆ. ಅಂಡ್ ಆಕ್ಟಿಂಗ್ ಡೇರಿಂಗ್ ಅಲ್ಲಿ ಟಾಕ್ಸಿಕ್ ಫ್ಯಾಮಿಲಿನ ಲೀಡ್ ಮಾಡ್ತಿದಾರಂತೆ. ಅಂಡ್ ಇನ್ನೂ ಹೇಳಿದ್ರೆ ಹೀರೋಯಿನ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಅಂಡ್ ಧನ್ಯವಾದಗಳು. ನಾನ್ ನಿಮ್ CEO.